ದೇಶಾದ್ಯಂತ ಇಂದು 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮ ಮನೆ ಮಾಡಿದೆ. ಐತಿಹಾಸಿಕ ಕೆಂಪೇಗೌಡರ ಕೋಟೆ ಮೈದಾನದಲ್ಲಿ ನಡೆದ ಭವ್ಯ ಸಮಾರಂಭದಲ್ಲಿ ತಹಸೀಲ್ದಾರ್ ರಂಜಿತ್ ಕೆಆರ್ ಅವರು ಒಂದು ರಾಷ್ಟ್ರಧ್ವಜವನ್ನು ಹಾರಿಸಿ ನಾಡಿನ ಜನತೆಗೆ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಕೋರಿದರು. ಧ್ವಜ ಮುಗಿಲತ್ತ ಹಾರುತ್ತಾ ಇದ್ದಂತೆ ಮೈದಾನದಲ್ಲಿ ಸಹಸ್ರಾರು ಸಾರ್ವಜನಿಕರಿಂದ ಹರ್ಷೋದ್ಗಾರ ಮುಗಿಲು ಮುಟ್ಟಿತು. ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷರು ಎಚ್ಎನ್ ಅಶೋಕ್ ಅವರು ಮಾತನಾಡಿ, ದೇಶಾದ್ಯಂತ ಸ್ವಾತಂತ್ರ್ಯ ದಿನಾಚರಣೆಯನ್ನ ಸಂಭ್ರಮಿಸ್ತಾ ಇರುವಂತಹ ಈ ಒಂದು ಸಂದರ್ಭದಲ್ಲಿ ಕರ್ನಾಟಕದ ಸರ್ಕಾರವು ಸ್ವಾತಂತ್ರ್ಯಕ್ಕೆ ಹೊಸ ಭಾಷ್ಯವನ್ನ ಬರೆತಾ ಇದೆ. ಒಂದು ಮಹಾತ್ಮ ಗಾಂಧೀಜಿಯವರ ಅಂತ್ಯೋದಯ, ಸರ್ವೋದಯ ಹಾಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನಿಕ ಮೌಲ್ಯಗಳೇ ಸರ್ಕಾರದ ಅಭಿವೃದ್ಧಿಯ ಪಯಣಕ್ಕೆ ದಾರಿದೀಪವಾಗಿದೆ. ಐತಿಹಾಸಿಕ ಪಂಚ ಗ್ಯಾರಂಟಿ ಯೋಜನೆಗಳು ರಾಜ್ಯದ ಜನರ ಜೀವನ ಮಟ್ಟವನ್ನ ಸುಧಾರಿಸ್ತಾ ಇವೆ. ಯುವಶಕ್ತಿಯ ಸಬಲೀಕರಣ ಹಾಗೂ ಜನಕೇಂದ್ರಿತ ಕರ್ನಾಟಕ ಅಭಿವೃದ್ಧಿ ಮಾದರಿಯ ಮೂಲಕ ನವಭಾರತ ನಿರ್ಮಾಣಕ್ಕೆ ಭದ್ರ ಬುನಾದಿ ಹಾಕಲಾಗ್ತಾ ಇತ್ತು. ಮುಂದಿನ ಪೀಳಿಗೆಗೆ ಸಮೃದ್ಧಿ ಸಮಾನತೆಯ ಭವಿಷ್ಯವನ್ನ ಕಟ್ಟಿಕೊಡಲು ನಾವೆಲ್ಲರೂ ಒಗ್ಗೂಡಿ ಸಂಕಲ್ಪವನ್ನ ಮಾಡೋಣ ಅಂತ ತಿಳಿಸಿದ್ರು. ಮಂಗಳ ವಿದ್ಯಾಕೇಂದ್ರ ಸರ್ವ ವಿಶ್ವೇಶ್ವರಯ್ಯ ಮುಂದಿನ ತಂಡಗಳು ಮುಂದೆ ಬೇಗ ಮೂವ್ ಆಗಬೇಕು. ಇಲ್ಲಿಂದ ಬಂದ್ಮೇಲೆ ತದನಂತರ ಪಥಸಂಚಲನ ತಂಡಗಳು ಸರ್ಕಾರಿ ಮತ್ತು ಅನುದಾನಿತ ಪ್ರೌಢಶಾಲೆಗಳು, ಸರ್ಕಾರಿ ಹೆಣ್ಣು ಮಕ್ಕಳ ಪ್ರೌಢಶಾಲೆ ಮಾಗಡಿ ಟೌನ್, GGHS ಕಲ್ಯ ಗೇಟ್, ಡಾಕ್ಟರ್ ಸರ್ಕಾರಿ ಹೆಣ್ಣು ಮಕ್ಕಳ ಪ್ರೌಢಶಾಲೆ GGHS ಕಲ್ಯ ಗೇಟ್. GJC ಮಾಗಡಿ ಪ್ರೌಢಶಾಲಾ ವಿಭಾಗ